ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳುವುದಾದ್ರೆ, ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿ ಗಣಿತದ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ನೋಡಿ, ಅದಕ್ಕೆ ಉತ್ತರವನ್ನ ಕಂಡುಕೊಳ್ತಾ ಇದ್ದೇವೆ. ಅಂದ್ರೆ ಅದಕ್ಕೆ ಉತ್ತರವನ್ನ ಚರ್ಚಿಸ್ತಾ ಇದ್ದೇವೆ. ಇದು ವಿಡಿಯೋ ತುಂಬಾ ಲೆಂತಿ ಆಗಿರುವ ಕಾರಣ ಭಾಗವಾಗಿ ನಾನು ಇದನ್ನ ಅಪ್ಲೋಡ್ ಮಾಡ್ತೇನೆ, 1, 2, 3 ಅಂತ ಹೇಳಿ. ಹಾಗೆ ಸೊ ಇವತ್ತಿನ ತರಗತಿಯಲ್ಲಿ ನಾವು 1 ಅಂಕದ ಪ್ರಶ್ನೆಗಳನ್ನ ಚರ್ಚಿಸ್ಲಿಕ್ಕಿದ್ದೇವೆ. ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳು 8 ಇದೆ, ಹಾಗೆ ಇನ್ನು 8 1 ಅಂಕದ ಪ್ರಶ್ನೆಗಳಿವೆ. ಅದನ್ನು ನಾವಿವತ್ತು ಚರ್ಚಿಸ್ತೇವೆ. ಸೊ ನಿಮ್ಗೇನಾದ್ರೂ ಅದರಲ್ಲಿ ಡೌಟ್ ಇದ್ರೆ ಅದನ್ನ ಕೇಳಬಹುದು. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ನಿಮ್ಗೆಲ್ಲರಿಗೆ ಗೊತ್ತಿರುವ ಹಾಗೆ ನಿಮ್ಗೇನ್ ಕಾಣ್ತಾ ಇರಬಹುದು, ನಿಮ್ಮ ಎದುರಿಗೆ ಕ್ವೆಶ್ಚನ್ ಪೇಪರ್ ಕಾಣ್ತಾ ಇರಬಹುದು ಅಲ್ವಾ? 1 ನಿಮಿಷ ಮಕ್ಕಳೇ. ಓಕೆ, ಈಗ ನಿಮ್ಗೆ ಕಾಣ್ತಾ ಇರಬಹುದು ಮೊದಲನೇ ಪ್ರಶ್ನೆ ಏನಿದೆ ನೋಡಿ. ನಿಮ್ಗೆ ಕ್ವೆಶ್ಚನ್ ಪೇಪರ್ 80 ಮಾರ್ಕಿಗೆ ಆಗಿರ್ತದೆ. ಅಂದ್ರೆ ನೀವು ಬರಿಬೇಕಾದದ್ದು 80 ಮಾರ್ಕಿಗೆ. ಹಾಗೆ 3/4 ಗಂಟೆಗಳು ನಿಮಗೆ ಟೈಮ್ ಇರ್ತದೆ. ಅರ್ಥ ಆಯ್ತಾ? ಸೊ ಮೊದಲ ಒಂದು ಪ್ರಶ್ನೆ ಏನಿದೆ ನೋಡಿ, ಅದು ಆರಿಸಿ ಬರೆಯಿರಿ ಆಗಿರ್ತದೆ. ಹೇಳಿಕೆಗಳನ್ನ ಕೊಟ್ಟಿರ್ತಾರೆ, ಅದಕ್ಕೆ 4 ಪರ್ಯಾಯ ಉತ್ತರಗಳನ್ನ ಕೊಟ್ಟಿರ್ತಾರೆ. ಸರಿಯಾದದ್ದನ್ನು ನೀವು ಆರಿಸಿ ಬರಿಬೇಕಾಗ್ತದೆ. ಮೊದಲ ಪ್ರಶ್ನೆ ನೋಡಿ ಮಕ್ಕಳೇ, ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯು ಅನ್ನೋದನ್ನ ಕೇಳಿದ್ದಾರೆ. ಅಭಾಗಲಬ್ಧ ಸಂಖ್ಯೆ ಎಂದರೆ ಏನು? ಇದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಎ ವರ್ಗಮೂಲ 49, ಬಿ 4/3, ಸಿ 5.478, ಹಾಗೆ ಡಿ ವರ್ಗಮೂಲ 13 ಅನ್ನೋದು. ಇದನ್ನ ಹೇಗೆ ನೋಡೋದು? ಒಮ್ಮೆ ನಾವು ನಮ್ಮ ಉತ್ತರ ಪತ್ರಿಕೆಗೆ ಬರೋಣ. ಉತ್ತರ ಪತ್ರಿಕೆಗೆ ಮೊದಲ ರೋಮನ್ ನಂಬರ್ ಅಲ್ಲಿ ಮೊದಲ ಪ್ರಶ್ನೆ ನಿಮಗೆ ಕೊಟ್ಟಿರುವಂತಹದ್ದು ನೋಡಿ. ವರ್ಗಮೂಲ 49 ಇದೊಂದು ವರ್ಗ ಸಂಖ್ಯೆ ಆಗಿದೆ, ಅದರ ವರ್ಗಮೂಲ 7 ಆಗಿದೆ ಅಲ್ವಾ? ಸೊ 7 ಅನ್ನೋದು ಒಂದು ಪೂರ್ಣ ಸಂಖ್ಯೆಯಾದ ಕಾರಣ ಇದು ಏನಾಗ್ತದೆ? ಭಾಗಲಬ್ಧ ಸಂಖ್ಯೆ ಆಗ್ತದೆ. ಹಾಗೆಯೇ 4/3 ಏನು ಕೊಟ್ಟಿದ್ದಾರೆ, ಇದು ಕೂಡ P/Q ರೀತಿಯಲ್ಲಿದೆ. ಇದು ಕೂಡ ಏನಾಗ್ತದೆ? ಭಾಗಲಬ್ಧ ಸಂಖ್ಯೆ ಆಗ್ತದೆ. 5.478 ಇದು ದಶಮಾಂಶ ರೂಪದಲ್ಲಿದೆ, ಹಾಗೆ ಇದು ಕೊನೆಗೊಳ್ತದೆ ಸಂಖ್ಯೆ ಅಲ್ವಾ? ಸೊ ಈ 3 ಸಂಖ್ಯೆಗಳು ಏನಿದೆ, ಇದು ಭಾಗಲಬ್ಧ ಸಂಖ್ಯೆ ಆಗ್ತದೆ. ಇವುಗಳೆಲ್ಲವನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ. ಹಾಗೆಯೇ ಉತ್ತರ ಡಿ ಏನಿದೆ ನೋಡಿ, ಆಪ್ಷನ್ ಡಿ ಏನಿದೆ ನೋಡಿ, ಅದು ವರ್ಗಮೂಲ 13. ವರ್ಗಮೂಲ 13 ಅನ್ನೋದು ಒಂದು ಏನು? ಅವಿಭಾಜ್ಯ ಸಂಖ್ಯೆ. ಅದು ಭಾಜ್ಯ ಸಂಖ್ಯೆ ಅಲ್ಲ, ಅವಿಭಾಜ್ಯ ಸಂಖ್ಯೆ. ಅದು ಭಾಗ ಆಗಿ ಹೋಗುವುದಿಲ್ಲ ಅಲ್ವಾ? ಅವಿಭಾಜ್ಯ ಸಂಖ್ಯೆ. ಹಾಗೆ ಅಲ್ಲಿ ವರ್ಗಮೂಲ ಇರುವ ಕಾರಣ ಇದನ್ನ ಏನಂತ ಕರಿತೇವೆ ನಾವು? ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೇವೆ. ಏನಂತ ಕರಿತೇವೆ? ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೇವೆ. ಹಾಗಾದ್ರೆ ನಮ್ಗೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಯಾವುದು? ವರ್ಗಮೂಲ 13 ಏನಿದೆ ನೋಡಿ, ಅದು ಅಭಾಗಲಬ್ಧ ಸಂಖ್ಯೆಗೆ ಉದಾಹರಣೆ ಆಗ್ತದೆ. ಈಗ ಪ್ರಶ್ನೆ 2ಕ್ಕೆ ಬರುವ. ಮೂಲ ಬಿಂದುವಿನ ನಿರ್ದೇಶಾಂಕ. ಮೂಲ ಬಿಂದು ಅಂದ್ರೆ ಏನು? ಮೂಲ ಬಿಂದು ಅಂತ ಹೇಳಿದ್ರೆ ನಿಮಗೆ ನೀವು ನೋಡಿರಬಹುದು, ನೀವು ರೇಖೆಗಳನ್ನ ಎಳೆದು ನೀವು ಗ್ರಾಫ್ ಮಾಡ್ತೀರಿ ಅಲ್ವಾ? ಗ್ರಾಫ್ ಮಾಡುವಾಗ ನೀವೊಂದು ನಿಮ್ಮ ಲೈನ್ ನೋಡ್ತೀರಿ. ನೀವು ಎಕ್ಸ್ ಅಕ್ಷ ಹಾಗೆ ವೈ ಅಕ್ಷ ಅನ್ನೋ 2 ರೇಖೆಗಳನ್ನ ನೋಡ್ತೀರಿ. ಇದು ಯಾವ ಅಕ್ಷ? ಇದು ವೈ ಅಕ್ಷ ಆಗ್ತದೆ ಅಲ್ವಾ? ಉದ್ದವಾಗಿ ಎಳೆದ ರೇಖೆ. ಹಾಗೆ ಅಡ್ಡವಾಗಿ ಎಳೆದ ರೇಖೆಯನ್ನ ನಾವು ಏನಂತ ಹೇಳ್ತೇವೆ? ಎಕ್ಸ್ ಅಕ್ಷ ಅಂತ ಹೇಳ್ತೇವೆ. ಈ 2 ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತದೆ. ಈ ಬಿಂದುವನ್ನ ನಾವು ಏನಂತ ಕರಿತೇವೆ? ಮೂಲ ಬಿಂದು ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ಮೂಲ ಬಿಂದು ಅಂತ ಕರಿತೇವೆ. ಇದ್ರ ನಿರ್ದೇಶಾಂಕ, ಇದಕ್ಕೆ ಬೆಲೆ ಇದೆಯಾ? ಇದೆ. ಅದರ ಬೆಲೆ 0, 0. ಆಯ್ತಾ? ಆ ಮೂಲ ಬಿಂದುವಿನ ಬೆಲೆ ಎಷ್ಟು? 0, 0. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಇದರಲ್ಲಿ? ನೋಡಿ, ಸರಿಯಾದ ಉತ್ತರ 0, 0, 1, 0, 0, 1, 1. ಹಾಗಾದ್ರೆ ಯಾವುದು ಉತ್ತರ? ಎ ಅನ್ನೋದು
ಏನಾಗಿದೆ ಸರಿಯಾದ ಉತ್ತರ ಆಗ್ತದೆ ಅಲ್ವಾ. ಈಗ ನಾವು ಮೂರನೇ ಪ್ರಶ್ನೆಗೆ ಬರೋಣ. ಮೂರನೇ ಪ್ರಶ್ನೆ ಏನ್ ಹೇಳ್ತದೆ ಅನ್ನೋದನ್ನ ನೋಡಿ. ಎಕ್ಸ್ ಮತ್ತು ವೈ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ AX ಅಂದರೆ -BY - C ಇದರ ಸಾಮಾನ್ಯ ರೂಪ. ನೋಡಿ, ಒಂದು ಚರಾಕ್ಷರ ಅಥವಾ ಸಮೀಕರಣ ಇದೆ, ರೇಖಾತ್ಮಕ ಸಮೀಕರಣ ಇದೆ, ಅದರಲ್ಲಿ ಎರಡು ಚರಾಕ್ಷರಗಳಿದೆ ಎಕ್ಸ್ ಮತ್ತು ವೈ. ಅದನ್ನ ಸಾಮಾನ್ಯ ರೂಪದಲ್ಲಿ ನಾವು ಹೇಗೆ ಬರಿಬಹುದು? ಸಾಮಾನ್ಯ ರೂಪದಲ್ಲಿ ಯಾವುದೇ ಸಮೀಕರಣವನ್ನ ಬರೆಯೋದಾದ್ರೆ, ಆಯ್ತಾ, ಸಾಮಾನ್ಯ ರೂಪದಲ್ಲಿ ಯಾವುದೇ ಸಮೀಕರಣವನ್ನ ಬರೆಯುವುದಾದ್ರೆ ಎಕ್ಸ್ ಮೊದಲಿಗೆ ಬರಬೇಕು, ವೈ ನಂತರಕ್ಕೆ ಬರಬೇಕು, ಮತ್ತೆ ಅದರಲ್ಲಿ ಏನಿರ್ಬೇಕು? ಸ್ಥಿರ ಸಂಖ್ಯೆ ಇರಬೇಕು. ಅಂದ್ರೆ AX + BY + C ಅಂದರೆ C ಅಥವಾ ಸಮ C. ಇದೇನಾಗ್ತದೆ? ಒಂದು ಅದರ ಸಾಮಾನ್ಯ ರೂಪ ಆಗ್ತದೆ. ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಈ ರೀತಿ ಆಗಿರ್ತದೆ. ಆಯ್ತಾ? ಸೊ ನಾಲ್ಕನೇ ಪ್ರಶ್ನೆಗೆ ಬರೋಣ ನಾವು. ನಾಲ್ಕನೇ ಪ್ರಶ್ನೆ ನಮ್ಮಿಂದ ಏನ್ ಕೇಳ್ತಾ ಇದೆ ಅನ್ನೋದನ್ನ ನೋಡುವ. ನೋಡಿ, ನಾಲ್ಕನೇ ಪ್ರಶ್ನೆ ನೋಡಿ, ಅಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಎರಡು ಸರಳ ರೇಖೆಗಳು ಅಂದ್ರೆ ಸಮಾಂತರ ರೇಖೆಗಳು L ಮತ್ತು M ಅನ್ನೋದು ಒಂದು ಛೇದಿಸುವ ರೇಖೆ ಅಲ್ವಾ. ಅದು ಛೇದಿಸುವಾಗ Q ಮತ್ತು P ಅನ್ನೋ ಒಂದು ಕೋನಗಳನ್ನು ಉಂಟು ಮಾಡಿದೆ. ಅದರಲ್ಲಿ X ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಆ ರೇಖೆ ಏನು ನೋಡಿ, ಛೇದಕ ಏನಿದೆ ನೋಡಿ, ಅದು L ಮತ್ತು M ಅನ್ನ Q ಮತ್ತು P ಬಿಂದುವಿನಲ್ಲಿ ಛೇದಿಸ್ತದೆ. ಹಾಗೆ ಅಲ್ಲಿ ಒಂದು ಕೋನ 60 ಕೇಳಿದ್ದಾರೆ, ಇನ್ನೊಂದು ಕೋನ X ಅಂತ ಹೇಳಿದ್ದಾರೆ. ಇದು ಎಷ್ಟು ಎಂದು ನಿಮ್ಮ ಹತ್ರ ಕೇಳಿದ್ದಾರೆ. ಆಯ್ತಾ? ಸೊ ನಾವೀಗ ಅದನ್ನ ಮಾಡಿ ನೋಡುವ. ಎರಡು ರೇಖೆಗಳಿದೆ. ಓಕೆ, ಇದು ಬೇಡ, ನಿಲ್ಲಿ ಒಂದ್ ನಿಮಿಷ. ಅದು ರೇಖೆ ಅಲ್ವಾ? ಎರಡು ರೇಖೆಗಳಿವೆ. ಒಂದು L ಮತ್ತೊಂದು M ಅನ್ನೋದು, ಇದು ಸಮಾಂತರದಲ್ಲಿದೆ. ಹಾಗೆ ಒಂದು ಛೇದಕ ಪಾಸ್ ಆಗ್ತದೆ ಅಲ್ವಾ? ಛೇದಕ ಪಾಸ್ ಆಗ್ತದೆ. ಈ ಛೇದಕ L ಮತ್ತು M ಅನ್ನ ಎರಡು ಬಿಂದುಗಳಲ್ಲಿ ಛೇದಿಸ್ತದೆ. ಯಾವ ಬಿಂದುವಿನಲ್ಲಿ? ಒಂದು P ಮತ್ತೊಂದು Q. ಇಲ್ಲಿ ಈ ಕೋನ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕೋನ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ನಾವು ಕೋನಗಳ ವಿಧಗಳನ್ನ ಕಲ್ತಿದ್ವಿ ಅಲ್ವಾ? ಅದರಲ್ಲಿ ಒಂದು ರೀತಿಯ ಕೋನಗಳು ಅಂತ ಹೇಳಿದ್ರೆ ಅನುರೂಪ ಕೋನಗಳು ಅಂತ ಹೇಳಿ ಕಲ್ತಿದ್ದೇವೆ. ಅನುರೂಪ ಕೋನಗಳಂದ್ರೆ ಏನು? ಒಂದೇ ರೀತಿಯ ಕೋನಗಳನ್ನ ನಾವು ಅನುರೂಪ ಕೋನಗಳು ಅಂತ ಹೇಳ್ತೇವೆ. ನೋಡಿ, ಈ ಕೋನ 60 ಡಿಗ್ರಿ ಆದ್ರೆ ನೋಡಿ, ಅದು ಮೇಲೆ ಇದೆ, ಹೊರಗೆ ಮುಖ ಮಾಡ್ತಾ ಇದೆ. ಹಾಗೆ ಇನ್ನೊಂದು ರೇಖೆ ಕಾಣ್ತಾ ಇದೆ, M ರೇಖೆಯ ಮೇಲೆ. ಆ ಕೋನ ಏನಿದೆ ನೋಡಿ, ಇದು ಕೂಡ ಎಷ್ಟಾಗ್ತದೆ? 60 ಡಿಗ್ರಿ ಆಗ್ತದೆ. ಯಾಕೆ? ಇದು ಎರಡು ಕೋನಗಳು ಏನಿದೆ ನೋಡಿ, ಇದು ಮತ್ತು ಇದು ಕೋನಗಳು ಅನುರೂಪ ಕೋನಗಳು. ಯಾವ ಕೋನಗಳು? ಅನುರೂಪ ಕೋನಗಳು ಅಂತ ನಾವು ಇದನ್ನ ಕರಿತೇವೆ. ಆದ್ರೆ ನಮಗೆ ಕೇಳಿದ್ದು ಕೆಳಗಿನ ಕೋನ ಅಲ್ವಾ? ಈಗ ಒಂದು ರೇಖೆ ಈ ರೀತಿ ಇದೆ, ರೇಖೆ, ಅದಕ್ಕೊಂದು ಹೀಗೆ ರೇಖೆ ಇದೆ. ಈ ಎರಡೂ ರೇಖೆಯ ಮಧ್ಯೆ ಉಂಟಾಗುವ ಕೋನಗಳನ್ನ ನಾವ್ ಏನಂತ ಕರಿತೇವೆ? ಈ ಎರಡೂ ಕೋನಗಳು ಸರಳ ರೇಖೆಯನ್ನ ಉಂಟು ಮಾಡ್ತದೆ ಅಲ್ವಾ? ಎರಡೂ ಕೋನಗಳನ್ನ ಸೇರಿಸಿದಾಗ ಉಂಟಾಗುವಂತಹದ್ದು ಈ ಕೋನ ಮತ್ತು ಈ ಕೋನವನ್ನ ಸೇರಿಸಿದಾಗ ನಮ್ಗೆ 180 ಡಿಗ್ರಿ ಬರ್ಬೇಕು. ಅಂದ್ರೆ ಸರಳ ರೇಖೆಯ ಕೋನಗಳು ಅಂತ ಹೇಳ್ತೇವೆ. ಹಾಗಾದರೆ 60 ಡಿಗ್ರಿ ಪ್ಲಸ್ X ಅಂದರೆ 180. X ಅಂದ್ರೆ ಎಷ್ಟು? 180ರಲ್ಲಿ 60 ನಾವು ಕಳೀತೇವೆ. ಆಗ ಎಷ್ಟು ಸಿಗ್ತದೆ? X ನ ಬೆಲೆ 120 ಡಿಗ್ರಿ ಸಿಗ್ತದೆ. ಆಯ್ತಾ? X ನ ಬೆಲೆ ಎಷ್ಟು? 120 ಡಿಗ್ರಿ. ಅಲ್ಲಿ ಆಪ್ಷನ್ ಇದ್ರೆ 120ಕ್ಕೆ ಟಿಕ್ ಮಾಡಿ. ಉಂಟಲ್ಲ, ಆಪ್ಷನ್ ಇದೆ ಅಲ್ವಾ? 120 ಅಂತ ಇದೆ. ಸೊ ಇದು ಕರೆಕ್ಟ್ ಆದ ಉತ್ತರ. ಈಗ ನಾವು 5ನೇ ಪ್ರಶ್ನೆಗೆ ಬರೋಣ. 5ನೇ ಪ್ರಶ್ನೆ ಏನ್ ಹೇಳ್ತದೆ ನೋಡಿ. ಸಮಾಂತರ ಚತುರ್ಭುಜದ ಒಂದು ಕೋನವು 70, ಆದರೆ ಅದರ ಪಾರ್ಶ್ವ ಕೋನದ ಅಳತೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ನಿಮಗೆ
ಸಮಾಂತರ ಚತುರ್ಭುಜವನ್ನ ನೀವು ನೋಡಿರುವಿರಿ. ಹಾಗೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಬಗ್ಗೆ ಕೂಡ ಕಲ್ತಿರ್ತೀರಿ. ಎಷ್ಟನೇ ಪ್ರಶ್ನೆ ಇದು? 5ನೇ ಪ್ರಶ್ನೆ. ಸಮಾಂತರ ಚತುರ್ಭುಜವನ್ನ ಹೀಗೆ ನಾವು ಮಾಡ್ತೇವೆ ಅಲ್ವಾ? ಇದು ಸಮಾಂತರ ಚತುರ್ಭುಜ ಆದ್ರೆ ಇದಕ್ಕೆ ನಾನೊಂದು ಹೆಸರು ಕೊಡ್ತೇನೆ, ABCD ಅಂತ ಹೇಳಿ. ಈಗ ಕೋನ ಎ ಮತ್ತು ಕೋನ ಬಿ ಅನ್ನೋದು ಪಾರ್ಶ್ವಕೋನಗಳು. ಸಮಾಂತರ ಚತುರ್ಭುಜದಲ್ಲಿ ಈ ಎರಡು ಪಾರ್ಶ್ವಕೋನಗಳು ಅಂದ್ರೆ ಕೋನ ಎ ಪ್ಲಸ್ ಕೋನ ಡಿ, ಇದನ್ನ ನಾವು ಪಾರ್ಶ್ವಕೋನಗಳು ಅಂತ ಹೇಳ್ತೇವೆ. ಹಾಗೆ ಪಾರ್ಶ್ವಕೋನಗಳ ಮೊತ್ತ ಏನಾಗಿದೆ? 180 ಡಿಗ್ರಿ ಆಗಿದೆ. ಪಾರ್ಶ್ವಕೋನಗಳ ಮೊತ್ತ, ಪಾರ್ಶ್ವ ಕೋನಗಳು ಒಟ್ಟಿಗೆ ಎಷ್ಟಾಗ್ತದೆ? ಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ. ಹಾಗಾದರೆ ಇಲ್ಲಿ ಕೋನ ಎನ ಬೆಲೆ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಕೋನವನ್ನ ಕೊಟ್ಟಿದ್ದಾರೆ 70 ಡಿಗ್ರಿ. ನಾವೇನ್ ಕಂಡು ಹಿಡಿಬೇಕು? ಇನ್ನೊಂದು ಕೋನವನ್ನ ಕಂಡು ಹಿಡಿಬೇಕು. ಅಂದ್ರೆ 180ರಿಂದ 70 ಕಳೆದಾಗ ಬರುವಂತಹ ಉತ್ತರ 110 ಡಿಗ್ರಿ. ಅಂದರೆ ಅದರ ಅರ್ಥ ಏನು? ಕೋನ ಡಿ ಅಂದರೆ ಪಾರ್ಶ್ವಕೋನದ ಇನ್ನೊಂದು ಕೋನ ಏನಿದೆ ನೋಡಿ, ಅದು ಎಷ್ಟು ಡಿಗ್ರಿ? 110 ಡಿಗ್ರಿ ಆಗ್ತದೆ. ಹಾಗೆ ನಾವೀಗ ಪ್ರಶ್ನೆ ಸಂಖ್ಯೆ 6ಕ್ಕೆ ಬರ್ತಾ ಇದ್ದೇವೆ. 5 ಪ್ರಶ್ನೆಗಳನ್ನ ಮಾಡಿದ್ದೇವೆ, 6ನೇ ಪ್ರಶ್ನೆಗೆ ಬಂದಿದ್ದೇವೆ. ನೋಡಿ, ಕೊಟ್ಟಿರುವ ಚಿತ್ರದಲ್ಲಿ ಕೋನ DAB ಅಂದರೆ 60 ಡಿಗ್ರಿ, ಕೋನ ABD ಅಂದರೆ 50 ಡಿಗ್ರಿ ಆದಾಗ ಕೋನ ACB ಯ ಅಳತೆಯನ್ನ ಕೇಳಿದ್ದಾರೆ. ಈಗ ನಾವು ಎಲ್ಲಿಗೆ ಬರ್ಬೇಕು? ನಮ್ಮ ಉತ್ತರ ಪತ್ರಿಕೆಗೆ ಬರ್ಬೇಕು. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. 6ನೇ ಪ್ರಶ್ನೆ ನೋಡಿ, ಒಂದು ವೃತ್ತ ಕಾಣ್ತಾ ಇರಬಹುದು ನಿಮಗೆ, ವೃತ್ತ ಕಾಣ್ತಾ ಇದೆ. ಹಾಗೆ ಒಂದು ಗೆರೆಯನ್ನ ಎಳೆದಿದ್ದಾರೆ ಅವರು ಅಲ್ವಾ? ಇದನ್ನ ಏನಂತ ಹೇಳ್ತೇವೆ? ವೃತ್ತಖಂಡ ಅಂತ ಹೇಳ್ತೇವೆ. ಈ ವೃತ್ತಖಂಡದಲ್ಲಿ 2 ತ್ರಿಭುಜಗಳಿದೆ. ಓಕೆ, ಏನಿದೆ? ತ್ರಿಭುಜ ಇದೆ. ಆಯ್ತಾ? ಒಂದು ತ್ರಿಭುಜ ಹಾಗೆ 2 ತ್ರಿಭುಜಗಳಿದೆ. ನಾನು ಇನ್ನೊಂದು ಪೆನ್ನಲ್ಲಿ ಇನ್ನೊಂದು ತ್ರಿಭುಜವನ್ನ ಇನ್ನೊಂದು ಪೆನ್ನಲ್ಲಿ ಮಾಡ್ತೇನೆ. ನೋಡಿ, ಎರಡು ತ್ರಿಭುಜ ಕಾಣ್ತಾ ಇದೆ. ಆದ್ರೆ ಎರಡೂ ತ್ರಿಭುಜಕ್ಕೆ ಒಂದೇ ಪಾದ ಅಲ್ವಾ? ಒಂದೇ ಪಾದ ಅಂದ್ರೆ ರೇಖಾಖಂಡದಲ್ಲಿ, ಒಂದೇ ರೇಖಾಖಂಡದಲ್ಲಿ 2 ತ್ರಿಭುಜಗಳಿದೆ. ಹಾಗೆಯೇ ಆ ಒಂದು ತ್ರಿಭುಜ ಏನಿದೆ ನೋಡಿ, ಅಂದ್ರೆ ನಾನು ಅದಕ್ಕೆ ಇನ್ನೊಂದು ಬಣ್ಣವನ್ನ ಉಪಯೋಗಿಸ್ತೇನೆ, ಬೇರೆ ಬಣ್ಣ ಉಪಯೋಗಿಸ್ತೇನೆ. ನೋಡಿ, ಇದು ಎ, ಹಾಗೆ ಇದು ಬಿ, ಹಾಗೆ ಇದು ಡಿ. ಇನ್ನೊಂದು ತ್ರಿಭುಜ ಏನಿದೆ ನೋಡಿ, ಅದಕ್ಕೆ ಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆಯೇ ನಾನು ಇದಕ್ಕೆ ಬಣ್ಣವನ್ನ ಬಳಿತೇನೆ ಮಕ್ಕಳೇ. ಇದು ನಿಮಗೆ ಸುಲಭ ಆಗ್ಲಿಕ್ಕೋಸ್ಕರ ಲೈಟ್ ಕಲರ್ ಯಾವ್ದಾದ್ರು ಒಂದು ಬಣ್ಣ ಇದ್ರೆ ಅದನ್ನ ಬಳಿತೇನೆ ನೋಡಿ. ಓಕೆ, ಈ ತ್ರಿಭುಜ ನೋಡಿ, ಇದು ತ್ರಿಭುಜ. ಈ ತ್ರಿಭುಜ ನಿಮ್ಗೆ ಕಾಣ್ತಾ ಇರಬಹುದು. ಈ ತ್ರಿಭುಜಕ್ಕೆ ಕೋನಗಳನ್ನ ಕೊಟ್ಟಿದ್ದಾರೆ ಅವರು. ಒಂದೇ ರೇಖಾಖಂಡದಲ್ಲಿರುವಂತಹ 2 ತ್ರಿಭುಜಗಳು ಬಣ್ಣ ಹಾಕಿದೆ. ಈಗ ನೋಡಿ, ನಾನು ಇದನ್ನ ಬೇರೆ ಕಲರ್ ಅಲ್ಲಿ ಬರಿತೇನೆ. ಅದು ಗ್ರೀನ್ ಇತ್ತಲ್ಲ, ಗ್ರೀನ್ ಅಲ್ಲೇ ಕೋನಗಳನ್ನ ಬರಿತೇನೆ. ಇದು ಕೋನ ಎಷ್ಟು? 60 ಡಿಗ್ರಿ ಅಂತ ಹೇಳಿದ್ದಾರೆ. ಹಾಗೆ ಈ ಕೋನ 50 ಡಿಗ್ರಿ ಅಂತ ಹೇಳಿದ್ದಾರೆ. ಆದ್ರೆ ಪ್ರಶ್ನೆ ಮಾಡಿರೋದು ಅವರು ಇನ್ನೊಂದು ಕೋನದ ಬಗ್ಗೆ, ಈ ಕೋನದ ಬಗ್ಗೆ. ಆಯ್ತಾ? ಈಗ ಇದನ್ನ ನಾವು ಹೇಗೆ ಸಾಲ್ವ್ ಮಾಡುದು? ಈಗ ನಮಗೆ ಒಂದು ಕೋನ, ಒಂದು ತ್ರಿಭುಜ, ನಮಗೆ 2 ತ್ರಿಭುಜ ಇದೆ. ನಮ್ಮ ಹತ್ರ ಈಗ 2 ತ್ರಿಭುಜ ಇದೆ. ಯಾವುದು? ನಾವು ತ್ರಿಭುಜ ABD ಅನ್ನ ತಗೊಳ್ಳುವ. ಆಯ್ತಾ? ಕೊಟ್ಟಂತಹ ಇದು ಏನಂತ ನೋಡಿದ್ರೆ, ಕೊಟ್ಟಿರುವ ಮೂಲಗಳನ್ನೇನ್ ಬರಿತೇವೆ ನೋಡಿ, ತ್ರಿಭುಜ
ಎ ಬಿ ಡಿ ಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೋನ ಎ ಅಂದ್ರೆ ಹೇಗೆ ಕೊಟ್ಟಿದ್ದಾರೆ ಅದನ್ನ ಹಾಗೆ ಬರೀರಿ. ಡಿ ಎ ಬಿ ಅಂದರೆ 60 ಡಿಗ್ರಿ. ಹಾಗೆಯೇ ಎ ಬಿ ಡಿ ಅಂದರೆ 50 ಡಿಗ್ರಿ. ಹಾಗಾದ್ರೆ ಇದರಲ್ಲಿ ಇನ್ನೊಂದು ಕೋನ ಇದೆಯಲ್ವಾ, ಅದು ಯಾವ ಕೋನ ಹೇಳಿ ನನಗೆ? ಕೊಡದಂತಹ ಕೋನ ಎ ಡಿ ಬಿ ಅನ್ನ ನಾವು ಮೊದಲಿಗೆ ಕಂಡು ಹಿಡಿಯುವ. ಅಂದ್ರೆ ಈ ಮೂರು ತ್ರಿಭುಜಗಳನ್ನ ಒಟ್ಟಿಗೆ ಸೇರಿಸಿದಾಗ ಡಿ ಎ ಬಿ ಪ್ಲಸ್ ಎ ಬಿ ಡಿ ಪ್ಲಸ್ ಎ ಡಿ ಬಿ ಅಂದರೆ 180. ಇದು ಹೇಗೆ ನಮ್ಗೆ 180 ಬಂದದ್ದು? ತ್ರಿಭುಜದ ಒಳ ಕೋನಗಳ ಮೊತ್ತ. ತ್ರಿಭುಜದ ಮೂರು ಕೋನಗಳನ್ನ ಸೇರಿಸಿದಾಗ ಏನ್ ಬರ್ಬೇಕು? 180 ಬರ್ಬೇಕು. ತ್ರಿಭುಜದ ಒಳ ಕೋನಗಳ ಮೊತ್ತ. ಆಯ್ತಾ? ಹಾಗಾದರೆ ಒಂದು 60 ಡಿಗ್ರಿ, ಒಂದು 50 ಡಿಗ್ರಿ, ಇನ್ನೊಂದು ಗೊತ್ತಿಲ್ಲ, ಅದನ್ನ ಎ ಬಿ ಡಿ ಎ ಡಿ ಬಿ ಅಂತಲೇ ಬರಿತೇನೆ. ಹಾಗೆ 180. 50 60 ಎಷ್ಟು? 110 ಪ್ಲಸ್ ಎ ಡಿ ಬಿ ಅಂದರೆ 180 ಮೈನಸ್ 110 ಅಂದರೆ 70 ಡಿಗ್ರಿ. ಯಾವುದು? ಈ ಕೋನ. ಯಾವುದು ಕೋನ? ಈ ಕೋನ 70 ಡಿಗ್ರಿ ಅಂತ ಹೇಳಿ ಬಂತು. ಇದೀಗ ನಾವು ಕಂಡು ಹಿಡಿದದ್ದು. ಹಾಗಾದ್ರೆ ಇನ್ನೊಂದು ಕೋನ ಅಲ್ವಾ ನಮ್ಗೆ ಕೇಳುವ ಕೋನ ಯಾವುದು? ಕೋನ ಎ ಸಿ ಬಿ ಎಷ್ಟು ಅಂತ ಕೇಳಿದು. ಹಾಗಾದ್ರೆ ಕೋನ ಎ ಸಿ ಬಿ ಎಷ್ಟಾಗಿರಬಹುದು ನಿಮ್ಮ ಅಂದಾಜಿನಲ್ಲಿ? ಇದು ಇಲ್ಲಿ ಬರಿತೇನೆ ನೋಡಿ. ಕೋನ ಎ ಸಿ ಬಿ ಮತ್ತು ತ್ರಿಭುಜ ಅಲ್ಲ, ಕೋನ ಎ ಡಿ ಬಿಯು ಸಮವಾಗಿದೆ. ಯಾಕೆ ಇದು ಸಮ? ಅದರ ಅರ್ಥ ಏನು? ಈ ಕೋನ 70 ಆದ್ರೆ, ಡಿ 70 ಆದ್ರೆ, ಸಿ ಕೂಡ 70. ಯಾಕೆ? ಒಂದೇ ವೃತ್ತಖಂಡದಲ್ಲಿರುವ ತ್ರಿಭುಜಗಳ ಕೋನ. ಆಯ್ತಾ? ಯಾಕೆ? ಒಂದೇ ವೃತ್ತಖಂಡದಲ್ಲಿರುವ ತ್ರಿಭುಜದ ಕೋನಗಳು. ಆಯ್ತಾ? ತ್ರಿಭುಜದ ಏನಾಗಿದೆ? ಕೋನಗಳು ಅದು 70 ಅಥವಾ ಸಮವಾಗಿದೆ. ಸೊ 6ನೇ ಪ್ರಶ್ನೆಗೆ ಆಯ್ತು. ಈಗ ನಾವು 7ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ. 7ನೇ ಪ್ರಶ್ನೆ ಏನಿದೆ ಅನ್ನೋದನ್ನ ನೋಡುವ ಬನ್ನಿ. ತ್ರಿಜ್ಯ ಆರ್, ಎತ್ತರ ಎಚ್ ಮತ್ತು ಓರೆ ಎತ್ತರ ಎಲ್ ಆಗಿರುವ ಒಂದು ಘನಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಘನಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಬರೀಲಿಕ್ಕೆ ಹೇಳಿರುವಂತಹದ್ದು. ಸೊ ಅದರ ಸೂತ್ರ ಹೀಗಿದೆ ನೋಡಿ. ಘನ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಶಂಕುವಿನ ಘನ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೈ ಆರ್ ಗುಣಿಸು ಆರ್ ಪ್ಲಸ್ ಎಲ್. ಇದು ಹೇಗೆ ಅಂತ ಹೇಳಿದ್ರೆ, ಇದರ ಮೇಲ್ಮೈ ವಿಸ್ತೀರ್ಣ ಏನಿದೆ ನೋಡಿ, ಶಂಕುವಿನ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಹೀಗಿರ್ತದೆ. ಹೇಗೆ ಅಂತ ಹೇಳಿದ್ರೆ ಪೈ ಆರ್ ಎಲ್ ಆಗಿರ್ತದೆ. ಹಾಗೆಯೇ ಪಾದದ ಸೂತ್ರ ಏನಿದೆ ನೋಡಿ, ಪಾದ ವೃತ್ತಾಕಾರದಲ್ಲಿದೆ ಅಲ್ವಾ, ಪೈ ಆರ್ ಸ್ಕ್ವೇರ್. ಇದೆರಡನ್ನ ಕೂಡಿಸಿದಾಗ ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್. ಇದರಲ್ಲಿ ಪೈ ಆರ್ ಅನ್ನೋದು ಸಾಮಾನ್ಯ, ಅದನ್ನ ಹೊರಗೆ ತೆಗಿತಿದ್ದೇನೆ, ಎಲ್ ಪ್ಲಸ್ ಆರ್ ಉಳಿತದೆ. ಸೊ ಇದನ್ನ ಆಚೆ ಬರೆದ್ರೆ ಏನಾಗುದಿಲ್ಲ, ಎಲ್ ಈಚೆ ಆರ್ ಆಚೆ ಬರೆದ್ರೆ ಏನಾಗುದಿಲ್ಲ. ಸೊ ಇದು ಏನಾಗ್ತದೆ? ಸೂತ್ರ ಆಗ್ತದೆ. ಈಗ ನಾವು 8ನೇ ಪ್ರಶ್ನೆಗೆ ಬರೋಣ. 8ನೇ ಪ್ರಶ್ನೆಯನ್ನ ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. 8ನೇ ಪ್ರಶ್ನೆ ಹೀಗಿದೆ ನೋಡಿ. ಸಮಾಂತರ ಚತುರ್ಭುಜದ ಒಂದು ಕೋನವು ಅತ್ಯಂತ ಚಿಕ್ಕ ಕೋನದ 2ರಷ್ಟಕ್ಕಿಂತ 24 ಕಡಿಮೆ ಇದೆ. ಅದರ ಅತ್ಯಂತ ದೊಡ್ಡ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, 2 ಕೋನಗಳನ್ನ ನಾವು ತೆಗೆದುಕೊಳ್ಳುವ. ಆಯ್ತಾ? ಸಮಾಂತರ ಚತುರ್ಭುಜಕ್ಕೆ ಬರೋಣ. ಸಮಾಂತರ ಚತುರ್ಭುಜವನ್ನ ನಾವೀಗೇನ್ ಮಾಡ್ಬೇಕು? ಬಿಡಿಸ್ಬೇಕಾಗ್ತದೆ.
ಓಕೆ, ಇದು ಸಮಾಂತರ ಚತುರ್ಭುಜ ಆಗ್ತದೆ. ಸಮಾಂತರ ಚತುರ್ಭುಜದಲ್ಲಿ 4 ಕೋನಗಳಿದೆ. ಆಯ್ತಾ, 4 ಕೋನಗಳಿದೆ. ಅದರಲ್ಲಿ ಒಂದು ಕೋನ, ಅತ್ಯಂತ ಚಿಕ್ಕ ಕೋನವನ್ನ ನಾವು ಎಕ್ಸ್ ಅಂತ ಹೇಳಿ ತಿಳಿದುಕೊಳ್ಳೋಣ. ಆಯ್ತಾ, ನಾನು ಇಲ್ಲಿ ಬರಿತೇನೆ ಚಿಕ್ಕ ಕೋನ ಎಕ್ಸ್ ಎಂದಿರಲಿ. ಆಯ್ತಾ, ಇದರ ಪಾರ್ಶ್ವಕೋನ ಏನಿದೆ ನೋಡಿ, ಪಾರ್ಶ್ವಕೋನ ಅಂದ್ರೆ ಹತ್ರದ ಕೋನ ಏನಿದೆ ನೋಡಿ, ಅದನ್ನ ನಾವು ಹೀಗೆ ಬರೆಯುವ. ಅತ್ಯಂತ ದೊಡ್ಡ ಕೋನದ ಅಂದ್ರೆ 2x ನ 24ಕ್ಕಿಂತ ಕಡಿಮೆ ಅಂತ ಹೇಳಿ. ಹಾಗಾದ್ರೆ ಇದನ್ನ ನಾವು ಹೀಗೆ ತಗೊಳ್ತೇವೆ, ಪಾರ್ಶ್ವಕೋನವನ್ನ 2x - 24. ನಮಗೆ ಗೊತ್ತಿದೆ, ಈಗಾಗ್ಲೇ ಒಂದು ಕ್ವೆಶ್ಚನ್ ನಾವು ಸಾಲ್ವ್ ಮಾಡಿದ್ದೆವು. ಏನಂತ ಹೇಳಿ, ಪಾರ್ಶ್ವಕೋನಗಳ ಮೊತ್ತ ಎಷ್ಟು? 180. ಅಂದ್ರೆ ಇದನ್ನ ಎರಡನ್ನ ನಾವು ಕೂಡಿಸಿದಾಗ x ಪ್ಲಸ್ 2x - 24 ಅಂದರೆ 180 ಅಲ್ವಾ. x ಪ್ಲಸ್ 2x ಅನ್ನ ಕೂಡಿಸಬಹುದು ನಾವು, 3x ಆಗ್ತದೆ, ಮೈನಸ್ 24 ಅಂದರೆ 180. ಹಾಗೆ 3x ಅಂದರೆ ಈ 24ನ ನಾವು ಈಚೆಗೆ ಕಳಿಸ್ತೇವಲ್ವಾ, ಆಗದು ಏನಾಗ್ತದೆ, ಮೈನಸ್ ಹೋಗಿ ಪ್ಲಸ್ ಆಗ್ತದೆ, 180ಕ್ಕೆ ಕೂಡಿಕೆ ಆಗ್ತದೆ. ಎಷ್ಟು? 180ಕ್ಕೆ 24ನ್ನ ಕೂಡಿಸುವಾಗ ನಮಗೆ ಬರುವ ಉತ್ತರ 204. ಈ 204 ಇದನ್ನ ಇಲ್ಲಿ ಮಾಡ್ತೇನೆ ನೋಡಿ. 204ನ್ನ ನಾವೀಗ ಏನ್ ಮಾಡ್ಬೇಕು, ನಾವೀಗ ಅದನ್ನ ಭಾಗಿಸ್ಬೇಕು. ಯಾವ್ದ್ರಿಂದ ಭಾಗಿಸ್ಬೇಕು? 3ರಿಂದ ಭಾಗಿಸ್ಬೇಕು. ಯಾಕೆ? ಇದೆರಡು ಗುಣಾಕಾರದ ರೀತಿ ಇದೆ, ಈ ಕಡೆಗೆ ಬರುವಾಗ ಅದು ಭಾಗಾಕಾರ ಆಗ್ತದೆ. ಸೊ ಭಾಗಿಸ್ಬೇಕು. 3 1 3, ಸಾರಿ ಎಂಟ್ರಿ ಅಲ್ಲ, 6 18, 3 6 18, 2 ಉಳಿತು, 24 ಆಯ್ತು, 8 ಆಯ್ತು. ಸೊ ಎಕ್ಸ್ ನ ಬೆಲೆ ಅಂದರೆ 68 ಡಿಗ್ರಿ ಬಂತು. 68 ಡಿಗ್ರಿ ಬಂತಲ್ವಾ. ಈಗ ಆ ಎಕ್ಸ್ ನ ಬೆಲೆ ಏನಿದೆ ನೋಡಿ, 68 ಬಂದದ್ದು. ಅದರಿಂದ 180ರಿಂದ ಒಂದು ಕೋನ ಅಲ್ವಾ, ಅದು 68ನ್ನ ಕಳೀರಿ. 68ನ್ನ ಕಳಿವಾಗ ನಮಗೆ ಸಿಗುವ ಉತ್ತರ 112 ಡಿಗ್ರಿ. ಆಯ್ತಾ, ಇನ್ನೊಂದು ದೊಡ್ಡ ಕೋನ ಎಷ್ಟು? 112 ಡಿಗ್ರಿ. ಅಂದ್ರೆ ಒಂದು ಎಕ್ಸ್ 68 ಆದ್ರೆ ಇನ್ನೊಂದು 112. ಸೊ ನಮಗೆ ಬಂದ ಉತ್ತರದಲ್ಲಿ 112 ಇದೆಯಾ ಅಂತ ನೋಡ್ಬೇಕು. 112 ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಟಿಕ್ ಮಾಡ್ಬೇಕು. ಆಯ್ತಾ. ಸೊ ಈಗ ನಾವು 8 ಪ್ರಶ್ನೆಗಳನ್ನ ಮುಗಿಸ್ತೇವೆ. ಅದ್ಯಾವ ಪ್ರಶ್ನೆಗಳು? ಆರಿಸಿ ಬರೆಯ ಪ್ರಶ್ನೆಗಳು. ಈಗ ನಾವು 1 ಮಾರ್ಕಿನ ರೋಮನ್ ನಂಬರ್ 2 ಏನಿದೆ ನೋಡಿ, ಮುಖ್ಯ ಪ್ರಶ್ನೆ ಇದೆ, ಅದಕ್ಕೆ ಹೋಗೋಣ. 1 ಮಾರ್ಕಿನದೇ ಆಗಿರ್ತದೆ ಅದು ಕೂಡ. 9ನೇ ಪ್ರಶ್ನೆ. 9ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ನೋಡಿ, ಭಾಗಲಬ್ಧ ಸಂಖ್ಯೆಗಳನ್ನ ವ್ಯಾಖ್ಯಾನಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು? ವ್ಯಾಖ್ಯಾನಿಸ್ಬೇಕು, ಅದರ ಅರ್ಥವನ್ನ ಬರಿಬೇಕು. ಸೊ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ನೋಡಿ, ಇದು ರೋಮನ್ ನಂಬರ್ 2ರಲ್ಲಿ 9ನೇ ಪ್ರಶ್ನೆ. ಭಾಗಲಬ್ಧ ಸಂಖ್ಯೆಯನ್ನ ನಾವ್ ಯಾವಾಗ ಕರಿತೇವೆ? ನಾವು ಯಾವ ಸಂಖ್ಯೆಯನ್ನು p/q ರೂಪದಲ್ಲಿ ಬರೆಯಲು ಸಾಧ್ಯವಿದೆಯೋ, ಆಯ್ತಾ, ಸಾಧ್ಯವಿದೆಯೋ ಹಾಗೆಯೇ p ಮತ್ತು q ಏನಾಗಿರ್ತದೆ ಇಲ್ಲಿ? p/q ಪೂರ್ಣಾಂಕಗಳು. ಅವುಗಳನ್ನ ನಾವೇನಂತ ಕರಿತೇವೆ? ಅವುಗಳು ಪೂರ್ಣಾಂಕಗಳು ಆಗಿರ್ಬೇಕು. ಮತ್ತು q 0ಗೆ ಸಮವಲ್ಲದಿರ್ಬೇಕು. ಇಂತಹ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವೆ? ಇಂತಹ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಎನ್ನುವರು. ಭಾಗಲಬ್ಧ ಸಂಖ್ಯೆಗಳೆನ್ನುವರು. ಆಯ್ತಾ, 9ನೇ ಪ್ರಶ್ನೆಗೆ ಉತ್ತರ ಆಯ್ತು. ಈಗ 10ನೇ ಪ್ರಶ್ನೆ ಏನಿದೆ ಅನ್ನೋದನ್ನ ನೋಡುವ. 10ನೇ ಪ್ರಶ್ನೆಯನ್ನು ಕೇಳಿ. ಎಕ್ಸ್ ಅಕ್ಷದ ಮೇಲೆ ಮೂಲ ಬಿಂದುವಿನಿಂದ ಎಡಕ್ಕೆ 4 ಮಾನಗಳ ದೂರದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳನ್ನ ಬರೆಯಿರಿ.
ನಾವು ಮೊದಲಿಗೆ ಅಕ್ಷಗಳನ್ನ ಬಿಡಿಸುವ ಅಂದ್ರೆ ಗ್ರಾಫ್ ಮಾಡುವ. ಒಂದು ರಫ್ ಗ್ರಾಫ್ ಆಯ್ತಾ. ಇದು ಯಾವ ಅಕ್ಷ ಮತ್ತೆ ಇದು ಯಾವ ಅಕ್ಷ ಗೊತ್ತಿದೆ ನಿಮಗೆ, ಆದ್ರೂ ಕೂಡ ಬರಿಬೇಕು, ಬರಿತಾ ಇದ್ದೇನೆ. ಇದು y ಅಕ್ಷ, ಇದು x ಅಕ್ಷ, ಇದು ಮೂಲ ಬಿಂದು, ಇದು x ಅಕ್ಷ ಅಲ್ವಾ. x ಅಕ್ಷದಿಂದ ಎಡಕ್ಕೆ ಅಂದ್ರೆ ನಿಮ್ಮ ಎಡಕ್ಕೆ 4 ಮಾನ ದೂರ. ಇದು 1 ಮಾನ ದೂರ, ಇದು 2 ಮಾನ ದೂರ, ಹಾಗೆ ಇದು 3 ಮಾನ ದೂರ, ಇದು 4 ಮಾನ ದೂರ. ಇಲ್ಲಿ ಒಂದು ಬಿಂದು ಇದೆ. ಓಕೆ, ನಾನು ಬೇರೆ ಇದ್ರಲ್ಲಿ ಉಪಯೋಗಿಸ್ತೇನೆ ನೋಡಿ. ಇಲ್ಲಿ ಒಂದು ಬಿಂದು ಇದೆ. ಈ ಬಿಂದುವನ್ನ ನಾವು P ಅಂತ ಹೇಳಿ ಕರೆದಿದ್ದೇವೆ. ಹಾಗಾದ್ರೆ ಅದರ ನಿರ್ದೇಶಾಂಕ ಎಷ್ಟು? ಅದರ ನಿರ್ದೇಶಾಂಕ ನೋಡಿ, x ನ ಬೆಲೆ P ಬಿಂದುವಿನಲ್ಲಿ x ನ ಬೆಲೆ -4, y ನ ಬೆಲೆ 0. ಯಾವುದೇ ಸಂಖ್ಯೆ ಅದು x ಅಕ್ಷದಲ್ಲಿದ್ರೆ y ನ ಬೆಲೆ ಏನಾಗ್ತದೆ? ಯಾವಾಗಲೂ 0 ಆಗ್ತದೆ. ಅದು ಗೊತ್ತಿರ್ಬೇಕು ನಿಮಗೆ. x ಅಕ್ಷದ ಮೇಲೆ y ನ ಬೆಲೆ 0. x ಅಕ್ಷದ ಮೇಲೆ y ನ ಬೆಲೆ 0 ಆಯ್ತಾ. ಸೊ ಅದರ ನಿರ್ದೇಶಾಂಕ ಏನು? -4, 0 ಆಗ್ತದೆ. ಅದು 10ನೇ ಪ್ರಶ್ನೆಗೆ ಉತ್ತರ. ಈಗ ನಾವು ಹೋಗ್ತಿರುವಂತಹದ್ದು 12ನೇ ಪ್ರಶ್ನೆಯ ಬಳಿ. ಒಂದ್ ನಿಮಿಷ. 12ನೇ ಪ್ರಶ್ನೆಯ ಬಳಿ. 12ನೇ ಪ್ರಶ್ನೆ ಏನ್ ಹೇಳ್ತದೆ ನೋಡಿ. ಚಿತ್ರದಲ್ಲಿ ಕೋನ ABC 142 ಡಿಗ್ರಿ ಆದರೆ ಸರಳಾಧಿಕ ABCಯ ಅಳತೆಯನ್ನ ಕಂಡು ಹಿಡಿಯಿರಿ. ಕೋನ ABC ಕೊಟ್ಟಿದ್ದಾರೆ, ಅದೊಂದು ವಿಶಾಲ ಕೋನ ಆಯ್ತಾ. ಕೋನ ABC ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಕೋನ ABCಯ ಬೆಲೆ, ಒಂದ್ ನಿಮಿಷ ಮಕ್ಕಳೇ, ಕೋನ ABCಯ ಬೆಲೆ ಎಷ್ಟು? 142 ಡಿಗ್ರಿ. ಕೋನ ABCಯ ಬೆಲೆ 142 ಡಿಗ್ರಿ ಕೊಟ್ಟಿದ್ದಾರೆ. ಆದರೆ ಸರಳಾಧಿಕ ಅಂತ ಹೇಳಿದ್ರೆ ಹೊರಗೆ ಇದೆ ಅಲ್ವಾ. ಈ ಕೋನದ ಬೆಲೆಯನ್ನ ಕಂಡು ಹಿಡಿಬೇಕು. ನಮಗೆ ಗೊತ್ತಿದೆ ಒಂದು ಕೋನ, ಪೂರ್ಣ ಕೋನ ಎಷ್ಟಕ್ಕೆ ಸಮ? ಪೂರ್ಣ ಕೋನ ಅಂತ ಹೇಳಿದ್ರೆ 360 ಡಿಗ್ರಿಗೆ ಸಮ. ಹಾಗೆ ಕೊಟ್ಟಿರುವ ಕೋನ ಏನು? 142. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಪೂರ್ಣ ಕೋನದಿಂದ 142ನ್ನ ಕಳೆದಾಗ ಬರುವಂತಹ ಉತ್ತರ ಏನಿದೆ ನೋಡಿ, 218 ಡಿಗ್ರಿ. ಅದು ಕೋನ ABCಯ ಸರಳಾಧಿಕ ಕೋನ. ಕೋನ ABCಯ ಸರಳಾಧಿಕ ಕೋನ 218 ಆಗ್ತದೆ ಆಯ್ತಾ. ಇದು 11ನೇ ಪ್ರಶ್ನೆಗೆ ಉತ್ತರ. ಹಾಗೆ ನಾವೀಗ ಎಷ್ಟನೇ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ? 12ನೇ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ ಆಯ್ತಾ. ಓಕೆ, ನಾನೀಗ 12ನೇ ಪ್ರಶ್ನೆಯನ್ನ ನಾವೊಂದು ತಪ್ಪು ಮಾಡಿದ್ವಿ ನೋಡಿ. ನಾವೀಗ ಮಾಡಿದಂಥದ್ದು 12ನೇ ಪ್ರಶ್ನೆ, ಬಟ್ 11ನೇ ಪ್ರಶ್ನೆ ನಾವು ಸ್ಕಿಪ್ ಮಾಡಿದ್ದೇವೆ. ನಾವೀಗ ಅದನ್ನ ಮಾಡುವ. 2 ಅಂತ್ಯ ಬಿಂದುಗಳನ್ನ ಹೊಂದಿರುವ ರೇಖೆಯ ಭಾಗವನ್ನ ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ. ನಾವೀಗ ಮಾಡ್ತಾ ಇರುವಂತದ್ದು 11ನೆಯ ಪ್ರಶ್ನೆ. ನಾವು ಈಗ ಮಾಡಿದ್ದು ನೋಡಿ, ಈಗ ಮಾಡಿದ್ವೆಲ್ಲ ಕೋನಗಳ ಸರಳಾಧಿಕ ಕೋನ ಏನ್ ಕಂಡು ಹಿಡಿದ್ವಿ, ಅದು 12ನೇ ಪ್ರಶ್ನೆ ಆಗಿರ್ತದೆ. 11ನೇ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ರೇಖೆಯ ಒಂದು ಭಾಗವನ್ನ ಏನಂತ ಕರೀತಾರೆ ಅಂತ. ಇದು ರೇಖೆ ಆಗಿರ್ತದೆ. ಇದು ರೇಖೆ ಅಂತ್ಯ ಬಿಂದುಗಳನ್ನ ಹೊಂದಿದೆ. A ಮತ್ತು B ಅನ್ನೋದು ಅಂತ್ಯ ಬಿಂದು. ಇದರ ಮಧ್ಯದಲ್ಲಿರುವ ಒಂದು ಭಾಗ ನೋಡಿ, ಇದನ್ನ ನಾವು ಏನಂತ ಕರಿತೇವೆ? ಇದನ್ನ ನಾವು ರೇಖಾಖಂಡ ಅಂತ ಕರಿತೇವೆ. ಏನಂತ ಕರಿತೇವೆ? ರೇಖಾಖಂಡ ಅಂತ ಕರಿತೇವೆ. M ಅನ್ನೋ ರೇಖೆಯ ಮೇಲೆ AB ಅಂತ್ಯ ಬಿಂದುಗಳನ್ನ ಹೊಂದಿರುವ ಒಂದು ಭಾಗವನ್ನ, ರೇಖೆಯ ಒಂದು ಭಾಗವನ್ನ ಏನಂತ ಕರಿತೇವೆ? ರೇಖಾಖಂಡ ಎಂದು ಕರಿತೇವೆ. ನಾವೀಗ 13ನೇ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. 13ನೇ ಪ್ರಶ್ನೆ ಏನಿದೆ ಅನ್ನೋದನ್ನ ನೋಡುವ ಬನ್ನಿ. ಕಾಣ್ತಾ ಇರಬಹುದು ನಿಮಗೆ, ಸಮಾಂತರ ಚತುರ್ಭುಜದ ಯಾವುದಾದರೂ 2 ಗುಣಲಕ್ಷಣಗಳನ್ನ ಕೇಳಿದ್ದಾರೆ.
ಅದನ್ನ ನಾವೀಗ ಬರಿಬೇಕಾಗ್ತದೆ. ಸಮಾಂತರ ಚತುರ್ಭುಜದ 2 ಗುಣಲಕ್ಷಣಗಳನ್ನ ಬರೀಬೇಕು. ನಾವು ಚಿತ್ರ ಮಾಡ್ಬೇಕಂತ ಇಲ್ಲ, ಅದು ಯಾಕೆ ಹೇಳಿದ್ರೆ 1 ಮಾರ್ಕಿನ ಪ್ರಶ್ನೆ. ಬಟ್ ನಾನ್ ನಿಮಗೆ ಸಮಾಂತರ ಚತುರ್ಭುಜ ನಿಮ್ಗೆ ತೋರಿಸುವ ಒಂದು ಸಲುವಾಗಿ ನಾನೇನ್ ಮಾಡ್ತಾ ಇದ್ದೇನೆ, ಚಿತ್ರ ಮಾಡ್ತಾ ಇದ್ದೇನೆ ಇಲ್ಲಿ. ಆಯ್ತಾ? ಇದಕ್ಕೆ ನಾನು ಹೆಸರು ಕೊಡ್ತೇನೆ ABCD. ಇದ್ರ ಏನು ಗುಣಲಕ್ಷಣಗಳನ್ನ ಬರಿಬೇಕು. ಮೊದಲನೆಯ ಗುಣ ಬರೀರಿ, ಅಭಿಮುಖ ಕೋನಗಳು ಸಮ ಮತ್ತು ಸಮಾಂತರ, ಅಂದ್ರೆ ಆಪೋಸಿಟ್ ಫೇಸಸ್. ಇದು ಮತ್ತೆ ಇದು, ಇದು ಮತ್ತೆ ಇದು ಏನಿದೆ ನೋಡಿ, ಅಭಿಮುಖ ಕೋನಗಳು ಅಂತ ಹೇಳ್ತೇವೆ, ಸಾರಿ ಅಭಿಮುಖ ಬಾಹುಗಳು ಅಂತ ಹೇಳ್ತೇವೆ. ಸೊ ಮೊದಲ ಒಂದು ಗುಣ ಅಂತ ಹೇಳಿದ್ರೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ. ಸಮಾಂತರ ಅಂದ್ರೆ ಸಮಾಂತರ ಒಂದಕ್ಕೊಂದು ಒಮ್ಮೆ ಯಾವತ್ತೂ ಛೇದಿಸುವುದಿಲ್ಲ. ಇನ್ನೊಂದು ಬೇಕಂತ ಹೇಳಿದ್ರೆ ಇಲ್ಲಿಂದ ಎಳೆದಂತಹ ಕರ್ಣ, 2 ವಿರುದ್ಧ ಬಿಂದುವಿನಿಂದ ನಾವು ಏನು ಎಳಿತೇವೆ ನೋಡಿ, ಆ ಕರ್ಣಗಳು ಏನಿದೆ ನೋಡಿ, ಕರ್ಣಗಳು ಪರಸ್ಪರ ಅರ್ಧಿಸ್ತದೆ. ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ. ಅರ್ಧಿಸುವುದು ಅಂತ ಹೇಳಿದ್ರೆ ಅರ್ಧ ಮಾಡ್ತದೆ, ಅರ್ಧಿಸುತ್ತವೆ. ಆಯ್ತಾ? ಈಗ 14ನೆಯ ಪ್ರಶ್ನೆಗೆ ಬರೋಣ. 14ನೆಯ ಪ್ರಶ್ನೆ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನೋಡಿ. 14ನೆಯ ಪ್ರಶ್ನೆ ನಿಮ್ಗೆ ಕಾಣ್ತಾ ಇರಬಹುದು. ನಾನು ಇದನ್ನ ಸ್ವಲ್ಪ ಕೆಳಗೆ ಮಾಡ್ತೇನೆ, ಮೇಲೆ ಮಾಡ್ತೇನೆ. ಈಗ ಕಾಣ್ತಾ ಇರಬಹುದು ನೋಡಿ. ನೇರ ಮತ್ತು ವೃತ್ತಪಾದ ಶಂಕುವಿನ ಪಾದದ ಸುತ್ತಳತೆ ಕೊಟ್ಟಿದ್ದಾರೆ 21 ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರ ಏನಿದೆ ನೋಡಿ, ಅದು 10 ಸೆಂಟಿಮೀಟರ್. ಆದರೆ ಆಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿ. ಪೂರ್ಣ ಮೇಲ್ಮೈ ಅಲ್ಲ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾವೀಗ ಅದನ್ನ ಸಾಲ್ವ್ ಮಾಡಬೇಕು. 14ನೆಯ ಪ್ರಶ್ನೆ ನೋಡಿ. ಪಾದದ ಸುತ್ತಳತೆ ಅಂತ ಹೇಳಿ ಕೊಟ್ಟಿದ್ದಾರೆ, ಅದನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಬರೀವ ಪಾದದ ಸುತ್ತಳತೆ. ಆಯ್ತಾ? ಪಾದ ವೃತ್ತಾಕಾರದಲ್ಲಿರ್ತದೆ, ಸುತ್ತಳತೆ ಎಷ್ಟು? 21 ಸೆಂಟಿಮೀಟರ್. ಹಾಗೆ ಓರೆ ಎತ್ತರ ಕೊಟ್ಟಿದ್ದಾರೆ. ಓರೆ ಎತ್ತರ ಕೊಟ್ಟಿದ್ದಾರೆ L ಅಲ್ವಾ? ಅದು ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವೀಗ ಏನ್ ಮಾಡ್ಬೇಕು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವುದು. ಪೂರ್ಣ ಮೇಲ್ಮೈ ಅಲ್ಲ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಅರ್ಧ ಗುಣಿಸು ಸುತ್ತಳತೆ, ಪಾದದ ಸುತ್ತಳತೆ. ಆಯ್ತಾ? ಮತ್ತೆ ಗುಣಿಸು ಏನು? ಓರೆ ಎತ್ತರ. ಓರೆ ಎತ್ತರ ಅರ್ಧ ಪಾದದ ಸುತ್ತಳತೆ ಎಷ್ಟು? 21 ಸೆಂಟಿಮೀಟರ್. ಹಾಗೆ ಓರೆ ಎತ್ತರ 10 ಅನ್ನೋ ಸಂಖ್ಯೆ 2ರಿಂದ ಭಾಗ ಆಗಿ ಹೋಗ್ತದೆ 5 ಸಲ. 21 5 ಎಷ್ಟು ಬರ್ತದೆ? 105 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ಇದು ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ನಾವೀಗ 15ನೇ ಪ್ರಶ್ನೆಗೆ ಹೋಗೋಣ. ಇವತ್ತಿನ ಕೊನೆಯ 2 ಪ್ರಶ್ನೆಗಳು ಉಳಿದಿದ್ದವು, ಅದನ್ನ ಮಾಡುವ. 15ನೇ ಪ್ರಶ್ನೆ ನೋಡಿ. ಒಂದು ತರಗತಿಯ ವಿದ್ಯಾರ್ಥಿಗಳು ಗಣಿತ ವಿಷಯದ FA1 ಮತ್ತು FA2 ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನ ಹೋಲಿಕೆ ಮಾಡಬೇಕಾಗಿದೆ. ಈ ದತ್ತಾಂಶಗಳನ್ನ ಪ್ರತಿನಿಧಿಸಲು ಯಾವ ನಕ್ಷೆಯು ಸೂಕ್ತ? ನಕ್ಷೆ ಹೋಲಿಕೆ ಮಾಡ್ಬೇಕಾದ್ರೆ ಯಾವ ನಕ್ಷೆಗಳನ್ನ ಉಪಯೋಗಿಸಬಹುದು ಅನ್ನೋದನ್ನ ಕೇಳಿದ್ದಾರೆ. ನೋಡಿ, 10ನೇ ತರಗತಿಯ ಮಕ್ಕಳಿದ್ದಾರೆ. 10ನೇ ತರಗತಿಯ ಮಕ್ಕಳು FA1 ಮತ್ತು FA2 ನಲ್ಲಿ ಗಳಿಸಿದ ಗಣಿತದ ಅಂಕಗಳು. ಆಯ್ತಾ? ಗಣಿತದ ಅಂಕಗಳನ್ನ ಹೋಲಿಕೆ ಮಾಡಬೇಕು. ಅದನ್ನ ಹೇಗೆ ಮಾಡುವಂತಹದ್ದು? ಗಣಿತದ ಅಂಕಗಳನ್ನ ಹೋಲಿಕೆ ಅದನ್ನ ನಾವು ಮಾಡ್ಬೇಕೀಗ. ಹೇಗೆ? ಯಾವ ನಕ್ಷೆ ಸೂಕ್ತ? ಇದಕ್ಕೆ ಸೂಕ್ತವಾಗಿರುವಂತಹ ನಕ್ಷೆ ಅಂತ ಹೇಳಿದ್ರೆ ಓಕೆ ನೋಡಿ, ಈ ನಕ್ಷೆ ಯಾವುದು ಅಂತ ಹೇಳ್ತೇನೆ ನೋಡಿ.
ಇದು ಯಾವ ನಕ್ಷೆ? ನೀವು ತಿಳ್ಕೊಳ್ಳಿ, ಇದು ರಾಜು ಪಡೆದ ಅಂಕಗಳು, ಇದು ಉಮೇಶ ಪಡೆದ ಅಂಕಗಳು. ಹಾಗೆ ಒಂದು ತರಗತಿಯಲ್ಲಿ ಶ್ಯಾಮ್ ಅನ್ನೋ ಹುಡುಗ ಇದ್ದಾನೆ, ಅವನು ಪಡೆದ ಅಂಕಗಳನ್ನ ಹೀಗೆ ಮಾಡಿದ್ದಾರೆ. ಹಾಗೆ ಒಂದು ತರಗತಿಯಲ್ಲಿ ರಾಧಾ ಅನ್ನೋ ಹುಡುಗಿ ಇದ್ದಾಳೆ, ಅವಳು ಪಡೆದ ಅಂಕಗಳನ್ನ ಹೀಗೆ ಮಾಡಿದ್ದಾರೆ. ಇದರಿಂದ ನಿಮಗೆ ಎರಡು FA ಮತ್ತು FA2 ನಲ್ಲಿ ಗಣಿತದಲ್ಲಿ ಎಷ್ಟು ಅಂಕಗಳು ಕಡಿಮೆ ಇತ್ತ ಜಾಸ್ತಿ ಇತ್ತ ಅಂತ ಹೋಲಿಕೆ ಮಾಡಬಹುದು. ಇದು ಯಾವ ನಕ್ಷೆ? ಇದನ್ನ ನಾವು ದ್ವಿಸ್ತಂಭ ನಕ್ಷೆ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ದ್ವಿಸ್ತಂಭ ನಕ್ಷೆ ಎಂದು ಕರಿತೇವೆ. ದ್ವಿಸ್ತಂಭ ನಕ್ಷೆ ಯಾವಾಗಲೂ ಹೋಲಿಕೆ ಮಾಡಲು ಉಪಯೋಗ ಆಗ್ತದೆ. ಮತ್ತೆ ಬೇಕಾದ್ರೆ ಬರೆಯಿರಿ. ಹೋಲಿಕೆ ಮಾಡಲು ದ್ವಿಸ್ತಂಭ ನಕ್ಷೆಯು ಅತ್ಯಂತ ಸೂಕ್ತವಾಗಿದೆ. ಆಯ್ತಾ? ಅತ್ಯಂತ ಸೂಕ್ತವಾಗಿದೆ. ಕೊನೆಯ ಪ್ರಶ್ನೆ 16ನೇ ಪ್ರಶ್ನೆಗೆ ಬರೋಣ. 16ನೇ ಪ್ರಶ್ನೆ ಏನ್ ಹೇಳ್ತದೆ ಅನ್ನೋದನ್ನ ನೋಡಿ. ಸಮದ್ವಿಬಾಹು ತ್ರಿಭುಜದ ಸಮಕೋನಗಳ ಅಳತೆಗಳ ಮೊತ್ತ 100 ಡಿಗ್ರಿ ಆದರೆ ಮೂರನೇ ಕೋನದ ಅಳತೆಯನ್ನ ಬರೆಯಿರಿ. ಒಂದು ತ್ರಿಭುಜ ಇದೆ, ನಿಮಗೆ ಕೊಟ್ಟಿದ್ದಾರೆ ಒಂದು ತ್ರಿಭುಜ, ಅದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂದ್ರೇನು? ಎರಡು ಬಾಹುಗಳು ಸಮ, ಅದರ ಪಾರ್ಶ್ವ ಕೋನಗಳು ಕೂಡ ಏನಾಗಿದೆ? ಸಮ ಆಗಿದೆ. ಸೊ ಪಾರ್ಶ್ವ ಕೋನಗಳ ಮೊತ್ತ ಅಂದ್ರೆ x ಅನ್ನೋದು ಪಾರ್ಶ್ವ ಕೋನಗಳಾದ್ರೆ ಅದರ ಮೊತ್ತ ಕೊಟ್ಟಿದ್ದಾರೆ ನಮಗೆ. ಎಷ್ಟು ಕೊಟ್ಟಿದ್ದಾರೆ? 100 ಎಂದು ಕೊಟ್ಟಿದ್ದಾರೆ. ಹಾಗಾದ್ರೆ ಸಮವಲ್ಲದ ಕೋನ ಏನಿದೆ ನೋಡಿ, ಅದನ್ನ ಕಂಡು ಹಿಡಿಬೇಕು. ಇದು ಯಾಕೆ ನಾನು ಹೀಗೆ ಬರ್ದದೆ? x + y ಅಂತ ಹೇಳಿದ್ರೆ 180 ಅಂತ ಬರ್ದದ್ದು ತ್ರಿಭುಜದ ಒಳಕೋನಗಳ ಮೊತ್ತ. ಆಯ್ತಾ? ಸೊ 100 ನಾವೀಗ y ಅನ್ನ ಕಂಡು ಹಿಡಿಬೇಕಾದ್ರೆ 180ರಿಂದ 100ನ್ನ ಕಳಿಬೇಕು. ಆಗ ಎಷ್ಟು ಸಿಗ್ತದೆ? 80 ಡಿಗ್ರಿ ಸಿಗ್ತದೆ. ಹಾಗಾದ್ರೆ ಸಮವಲ್ಲದ ಕೋನ ಏನಿದೆ ನೋಡಿ, ಅದರ ಬೆಲೆ ಎಷ್ಟು? 80 ಡಿಗ್ರಿ. ಆಯ್ತಾ? ಸೊ ಇದು 16ನೇ ಪ್ರಶ್ನೆಯ ಉತ್ತರ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನ ನಾವಿವತ್ತು ಚರ್ಚಿಸಿದ್ದೇವೆ. ವಿಡಿಯೋ ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿದೆ. ಏನ್ ಮಾಡ್ಬೇಕು? ನೀವು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಬೇಕು, ಹಾಗೆ ಏನಾದ್ರೂ ಡೌಟ್ ಇದ್ರೆ ಅದನ್ನ ಕಮೆಂಟ್ ಮೂಲಕ ನಮ್ಮಲ್ಲಿ ಕೇಳಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಪೂರ್ಣ ವಿರಾಮವನ್ನ ಇಡ್ತಾ ಇದ್ದೇವೆ. ಬಾಯ್ ಬಾಯ್, ಧನ್ಯವಾದಗಳು.